ವರ್ಷದ ಮೊದಲ ಹಬ್ಬ ಅಂತೇಳಿ ಬಂದಿತ್ತು. ಈ ಮೊದಲ ಹಬ್ಬದ ದಿನನೇ ಒಂದು ಮಗುವಿನ ಕೊಲೆ ಆಗ್ತೈತಿ. ಆತನ ಹೆಸರು ಸುಮಂತ್ ಅಂತ. ಆದ್ರೆ ಇವನು ಅಂತಹ ತಪ್ಪು ಏನ್ ಮಾಡ್ದ ಕೊಲೆ ಆಗುವಂಥದ್ದು? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಆತನ ಉಸಿರು ಕೊನೆ ಆಯ್ತಲ್ಲ, ಹೇಗ್ ಸಾಧ್ಯ ಇದೆಲ್ಲ? ಈ ರೀತಿ ಹಲವಾರು ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲಿ ಓಡ್ತಾ ಇದೆ. ಈ ದಕ್ಷಿಣ ಕನ್ನಡ ಅನ್ನೋ ಒಂದು ಊರಲ್ಲಿ, ಬೆಳ್ತಂಗಡಿ ಅನ್ನೋ ಒಂದು ಗ್ರಾಮದಲ್ಲಿ ಆದ ಒಂದು ಘಟನೆ ಆ ದಕ್ಷಿಣ ಕನ್ನಡವನ್ನೇ ನಡುಗುವಂತ ಮಾಡ್ಬಿಟ್ಟೈತಿ. ಆ ಸುಮಂತನಿಗೆ ಆದ ಒಂದು ನೋವು ಅಥವಾ ಅವನಿಗೆ ಮಾಡಿರೋ ಒಂದು ಆರೋಪ ಅಥವಾ ಅವನು ಯಾಕೆ ಸತ್ತ, ಅವನು ಸ್ವ ಇಚ್ಛೆಯಿಂದ ಮರಣ ಹೊಂದಿದ್ನ ಅಥವಾ ಯಾರಾದ್ರೂ ಕೊಲೆ ಮಾಡಿದ್ರ, ಏನಾಯ್ತು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳುವಂತಹ ಪ್ರತಿ ಒಂದು ಘಟನೆಯ ಹಿಂದಿನ ಸುಳಿವು ನಿಮ್ಮ ಹತ್ರ ಬಂದು ತಲುಪ್ತಾ ಇರ್ತದೆ. ಮೊದಲನೇದಾಗಿ ಆತನ ಹೆಸರು ಸುಮಂತ. ಅವನು ದಕ್ಷಿಣ ಕನ್ನಡ ಅನ್ನೂರಲ್ಲಿ ಇರ್ತಾನೆ, ಜಿಲ್ಲೆಯೊಳಗೆ ಇರ್ತಾನೆ. ಆ ಒಂದು ಗ್ರಾಮ ಬೆಳ್ತಂಗಡಿ. ಆ ಗ್ರಾಮದ ಒಳಗೆ ಒಂದು ಪುಟ್ಟ ನಗರ, ಒಂದು ಪುಟ್ಟ ಗ್ರಾಮ. ಅದು ಆ ಒಂದು ಗ್ರಾಮದ ಹೆಸರು ಸಂಬೊಳ್ಳಿಯ ಅಂತ. ಸೊ ಸಂಬೊಳ್ಳಿಯಲ್ಲಿ ಈ ಸುಮಂತ ಮತ್ತು ಅವರ ಕುಟುಂಬದವರು ನೆಲೆಸಿರ್ತಾರೆ. ಮತ್ತು ಇವನು ಶಾಲೆಗೆ ಹೋಗುವಂಥದ್ದು ಗೇರುಕಟ್ಟೆ ಅನ್ನೋ ಒಂದು ಸಣ್ಣ ಗ್ರಾಮ. ಆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈತ ಒಂದು 9ನೇ ತರಗತಿ ಮಾಡ್ತಾ ಇರ್ತಾನೆ. ಅಂದ್ರೆ ಈ ಒಂದು ವರ್ಷ ಏಪ್ರಿಲ್ ಅಲ್ಲಿ ಇವನು ಒಂದು 9ನೇ ತರಗತಿ ಮುಗಿಸ್ಬಿಟ್ಟು 10ನೇ ತರಗತಿಗೆ ಕಾಲಿಡುವಂತಹ ಸಂದರ್ಭ ಇರ್ತದ. ಸೊ ಇಂಥ ಒಂದು ಸಂದರ್ಭದೊಳಗ ಆತ ಬಹಳ ಚಾಣಾಕ್ಷ. ಮತ್ತು ಇವಾಗ ಫೆಬ್ರವರಿ 8ನೇ ತಾರೀಕು ಅವನು ಒಂದು ವಿಜ್ಞಾನ ಅನ್ನೋ ಒಂದು ಸಬ್ಜೆಕ್ಟ್ ಒಳಗ ಒಂದು ಸಂಶೋಧನೆಯನ್ನು ಮಾಡಿರ್ತಾನೆ. ಏನ್ ಸಂಶೋಧನೆ ಅಂತಂದ್ರೆ ನೀರಿನ ಕೆಳಗೆ ಇರುವಂತಹ ತ್ಯಾಜ್ಯ ವಸ್ತುಗಳನ್ನ ಮೇಲೆತ್ತುವಂತಹ ಒಂದು ಸಂಶೋಧನೆಯನ್ನ ಈ ಹುಡುಗ ಮಾಡಿರ್ತಾನೆ. ಸೊ ಇವನು ಸೆಕೆಂಡ್ ಪ್ರೈಸ್ ಅನ್ನ ತಗೊಂಡಿರ್ತಾನೆ. ಸೊ ಇದರಿಂದ ಒಂದು ಇಡೀ ಒಂದು ಸ್ಕೂಲ್ ಹೆಮ್ಮೆ ಪಡುವಂತಹ ವಿಷಯ. ಸೊ ಈ ಒಂದು ಗೇರುಗಟ್ಟೆ ಹಿರಿಯ ಪ್ರಾಥಮಿಕ ಶಾಲೆ ಗೌರ್ಮೆಂಟ್ ಇಂದ ಈ ಒಬ್ಬ ವ್ಯಕ್ತಿ ಆಯ್ಕೆಯಾಗಿ 2ನೇ ಸ್ಥಾನ ಪಡ್ಕೊಂಡ್ ಬಂದಿದ್ದು ಆ ಒಂದು ದಕ್ಷಿಣ ಕನ್ನಡಕ್ಕೆ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಸೊ ಇಂತಹ ಒಂದು ಒಳ್ಳೆ ಸ್ಥಿತಿಯಲ್ಲಿ ಸಾಕ್ತಿದ್ದ ಮಗು ಯಾವ ತರ ಸಾವನ್ನಪ್ತು, ಇಷ್ಟು ಹೀನಾಯವಾಗಿ ಹೆಂಗ್ ಕೊಲೆ ಆಯ್ತು? ಆರಂಭದ ಮೂಲಕ್ಕೆ ಹೋಗೋಣ. ಈಗ ಮೊದಲನೇದಾಗಿ ಅವನಿರುವಂತಹ ಪ್ಲೇಸು ಸಂಬೊಳ್ಳಿಯಿಂದ ಅಲ್ಲಿಂದ 6ರಿಂದ ಒಂದು 7 ಕಿಲೋಮೀಟರ್ ಇವನು ಒಂದು ಮನಿ ಇರ್ತೈತಿ. ಇವನು ಮನಿ ಹೋಗೋ ಜಾಗ, ಮನಿ ಹತ್ರ ಇರೋ ಒಂದು ಪ್ಲೇಸ್ ಅಲ್ಲಿ ತಾನು ಯೂಸ್ ಮಾಡ್ತಾ ಇರೋ ಸೈಕಲ್ ತಗೊಂಡ್ ಹೋಗಕ ಆಗಂಗಿಲ್ಲ. ಯಾಕಂತಂದ್ರ ಆ ಒಂದು ದಾರಿ ಒಳಗ ಸುತ್ತ ಹಾಸಿ ಬರ್ಬೇಕಾಗ್ತೈತಿ. ಮನಿಗೆ ಹೋಗ್ಬೇಕಂದ್ರ, ಸ್ಕೂಲಿಗೆ ಹೋಗ್ಬೇಕಂದ್ರ, ಎಲ್ಲರೂ ಹೋಗ್ಬೇಕಂದ್ರ ಸುತ್ತ ಹಾಸಿ ಸೈಕಲ್ ತಗೊಂಡ್ಬರ್ಬೇಕಾಗ್ತೈತಿ. ಅದಕ್ಕೆ ಇವ್ರು ಏನ್ ಮಾಡ್ತಾನ, ಅವ್ರ ಮನೆಯಿಂದ ಒಂದು 100 ಮೀಟರ್ ಅಂದ್ರೆ 100 ಮೀಟರ್ ದೂರದಲ್ಲಿ ಒಂದು ಪಾಳ್ ಬಿದ್ದು ಮನಿ ಇರ್ತೈತಿ. ಅದಕ್ಕೆ ಒಂಟಿ ಮನಿ ಅಂತ ಹೇಳ್ತಾರೆ. ಅಂದ್ರೆ ಒಂದಿರೋ ಮನೆಗೆ ಒಂಟಿ ಮನಿ ಅಂತ ಹೇಳ್ತಾರೆ. ಸೊ ಅಂತ ಪಾಳ್ ಬಿದ್ದು ಮನಿ ಮುಂದೆ ಇವತ್ತು ಸೈಕಲ್ ಬಿಟ್ಟ ಸೀದಾ ಒಂದ ರೋಡಿಗೆ ಹೋಗುದಲ್ಲ. ಸೊ ಒಂದ ರೋಡಿಗೆ ಹೋಗುದು ಅಂತ ಹೇಳಿ ಅಲ್ಲಿ ಸೈಕಲ್ ಬಿಟ್ಟಿರ್ತಾರ. ಒಂದು ಸೈಕಲ್ ಬಿಟ್ಟು ಅವನು ಮಾರ್ಕೆಟಿಗೆ ಆಯ್ತು, ಸ್ಕೂಲಿಗೆ ಆಯ್ತು ಹೋಗ್ತಿರ್ತಾನೆ. ಸೊ ಇಲ್ಲಿ ಒಂದು ದಕ್ಷಿಣ ಕನ್ನಡದೊಳಗೆ ಏನಪ್ಪಾ ಅಂತಂದ್ರೆ ಈ ಧನುರ್ಮಾಸದಲ್ಲಿ ಒಂದು ಪೂಜೆ ನಡೀತೈತೆ. ಅದು ಯಾವಾಗ ಸಂಕ್ರಾಂತಿಯ 3 ದಿನದ ಹಿಂದೆ, ಅಂದ್ರೆ 13, 12, 11 ಈ ತರ ಒಂದು ದೇವರ ಒಂದು ಪೂಜೆ ನಡೀತೈತಿ. ಸೊ ಈ ಒಂದು ಸುಮಂತ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿ ಆ ದೇವಸ್ಥಾನಕ್ಕೆ ಹೋಗಿ ದಿನಾಗ್ಲೂ ಪೂಜೆ ಮಾಡಿರ್ತಾರೆ, ನಮಸ್ಕಾರ ಮಾಡ್ತಿರ್ತಾರೆ. ಸೊ ಕಂಟಿನ್ಯೂ 3 ದಿನ ಹೋಗಿದ್ದಾರೆ. 3 ದಿನ ಹೋದಾಗ ಒಂದು ದಿನ ಯಾವಾಗದು 3ನೇ ದಿನದ ಧನುರ್ಮಾಸದ ಪೂಜೆ ಹೊಂಟಿದ್ದ ಯಾರು, ಈ ಸುಮಂತ್. ಸೊ ಅವತ್ತು ದಿನ ಬೆಳಗ್ಗೆ ಎದ್ದು ಮನೆಯೊಳಗೆ ಡಿಸ್ಟರ್ಬ್ ಆಗ್ತದ ಅಂತ ಹೇಳಿ ಹಿತ್ತಲ ಬಾಗಲ, ಈಗ ಮನೆ ಮುಂಭಾಗ ಒಂದಿರ್ತದ, ಹಿತ್ತಲ ಬಾಗಲ ಹಿಂದಿನ ಬಾಗಲ ಒಂದಿರ್ತದಲ್ಲ. ಸೊ ಅವನು ಹಿತ್ತಲ ಬಾಗಲಿಂದ ಹೋಗ್ಬಿಟ್ಟು ಜಳಕ ಮಾಡ್ಯಾರ. ಸೊ ಜಳಕ ಮಾಡ್ಬಿಟ್ಟು ಅಲ್ಲಿಂದ ಸೀದಾ ಸೈಕಲ್ ತಗೊಂಡ್ ಬಂದಾರ. ಇಲ್ಲಿಂದ ಆ ಒಂದು ಫ್ರೆಂಡ್ಸ್ ಇದಾರಲ್ಲ, ಇವನು 5:30 ಆದ್ರೂ ಬರಲಿಲ್ಲ. ಯಾವಾಗ ಬೆಳಗಿನ ಜಾವ 5:30 ಆದ್ರೂ ಇನ್ನೂ ಮಠ ಸುಮಂತ್ ಬರ್ಲಿಲ್ಲ. ಸೊ ಆ ಒಂದು ಮಕ್ಕಳ ಕಡೆ ಫೋನ್ ಆಗ್ಲಿ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇರಲಿಲ್ಲ. ಇನ್ನು ಚಿಕ್ಕ ಮಕ್ಕಳಲ್ವಾ, ಸೊ ಫೋನ್ ಯಾರು ಕೂಡ ಕೊಟ್ಟು ಕಳ್ಸಂಗಿಲ್ಲ. ಸೊ ಫ್ರೆಂಡ್ಸ್ ಒಂದು ಗ್ಯಾಂಗ್ ಮಾಡ್ಕೊಂಡು ಆ ಒಂಟಿ ಮನೆ ಕಡೆ ಬಂದು ಕಾಯ್ತಿರ್ತಾರೆ. ಸೊ ಸುಮಂತ್ 5:30 ಆದ್ರೂ ಬರ್ಲಿಲ್ಲ, 6 ಗಂಟೆ ಆದ್ರೂ ಬರ್ಲಿಲ್ಲ ಅಂತ ಹೇಳಿ ವೇಟ್ ಮಾಡಿ ಬಿಡ ಅವನೇನ್ ಮಕ್ಕೊಂಡಿರ್ಬೋದು, ಬರಂಗಿಲ್ಲವ, ನಾವು ಸುಮ್ಮನೆ ದೇವ್ರಿಗೆ ಹೋಗಿ ಬರೋನು, ದೇವ್ರ ನಮಸ್ಕಾರ ಮಾಡಿ ಬರೋನು ಅಂತ ಹೇಳಿ ಅವ್ರು ಹೋಗ್ತಾರೆ. ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು 7:30, 8 ಗಂಟೆ ಸುಮಾರು ಅದೇ ದಾರಿಯಲ್ಲಿ ಹೋಗ್ತಾರ ಅವ್ರ ಫ್ರೆಂಡ್ಸ್. ಯಾಕಂದ್ರೆ ಅವ್ರ ಮನೇನು ಅಲ್ಲೇ ಇರ್ತದ. ಸೊ ಅದೇ ದಾರಿಯಲ್ಲಿ ಹೋಗುವಂತ ಸಂದರ್ಭದೊಳಗ ಮನ್ವಿತ್ ಅನ್ನೋ ಒಬ್ಬ ಹುಡುಗ ಇರ್ತಾನ, ಅವ್ನ ಫ್ರೆಂಡ್. ಸೊ ಅವನು ಅವ್ರ ಮನೆಗೆ ಫೋನ್ ಮಾಡ್ತಾರೆ. ಸೊ ಅವ್ರ ಮನೆಯಲ್ಲಿ ಅಷ್ಟು ಏನು ಗರ್ಭ ಶ್ರೀಮಂತರಲ್ಲ, ಅವರು ಒಂದು ಮಿಡ್ಲ್ ಕ್ಲಾಸ್ ಮಂದಿ ಇರ್ತಾರೆ. ಒಂದು ಕೀಪ್ಯಾಡ್ ಇರ್ತದೆ ಅವ್ರ ಮನೆಯೊಳಗೆ. ಆ ಒಂದು ಕೀಪ್ಯಾಡ್ ಅನ್ನ ಅವ್ರ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಒಂದೇ ಇರೋದು ಫೋನ್ ಅವ್ರ ಮನೇಲಿ. ಸೊ ಆ ಫೋನಿಗೆ ಆ ಮನ್ವಿತ್ ಅನ್ನೋ ಹುಡುಗ ಫೋನ್ ಮಾಡ್ತಾನೆ. ಯಾಕೆ ಸುಮಂತ್ ಬಂದೇ ಇಲ್ಲಲ್ಲ ಅಂತ ಹೇಳಿ ಕೇಳಿದಾಗ ತಾಯಿ ಎತ್ತಾಳ. ಆ ಫೋನನ್ನ ತಾಯಿ ಎತ್ತಾಳ. ಯಾಕ್ರಿ ಸುಮಂತ್ ಇನ್ನೂ ಬಂದಿಲ್ಲ ಅಂತ ಹೇಳಿ ಮನ್ವಿತ್ ಕೇಳಿದಾಗ ಅವ್ರ ತಾಯಿ ಹೇಳ್ತಾರೆ, ಇಲ್ಲಪ್ಪ ಬೆಳಗ್ಗೆ ಜಳಕ ಮಾಡ್ಬಿಟ್ಟು ಹೋಗ್ಯಾನವ ಅಂತ ಹೇಳಿ ಹೇಳ್ತಾನೆ. ಹೌದ್ರಿ, ಹಂಗಂದ್ರೆ ಆ ದೇವರ ಗುಡಿಗೆ ಬರ್ಲಿಲ್ಲ, ಆ ಒಣ್ಣಿ ಕಡೆನೂ ಬರ್ಲಿಲ್ಲ, ನಾವು ನಿಂತು ಕಾದ ಸಾಕಾಗಿ ನಾವು ದೇವ್ರ ಗುಡಿಗೆ ಹೋಗಿ ದರ್ಶನ ತಗೊಂಡ್ ಹೊಂಟೇವ್ರಿ ಮನೆಗೆ ಅಂತ ಹೇಳ್ತಾನೆ. ಹೌದಾ, ಸರಿಪ ನೋಡ್ತೀನಿ ತಡಿ ಅಂತ ಹೇಳಿ ಅವ್ರಮ್ಮ ಸ್ವಲ್ಪ ಮನಸ್ಸೊಳಗೆ ಗಾಬರಿಯಿಂದ ಆ ಫೋನ್ ಇಡ್ತಾಳೆ. ಇಟ್ಟ ತಕ್ಷಣ ಅವ್ರ ಗಂಡಗೆ ಹೇಳ್ತಾಳೆ, ಮಕ್ಕಳಿಗೆ ಹೇಳ್ತಾಳೆ, ಹೇಳ್ಬಿಟ್ಟು ಸುಮಂತ್ ಕಾಣಕತ್ತೀನಿ ಅಂತ ನೋಡ್ರಿ ಅಂತ ಹೇಳಂದಾಗ ಆ ಮಂದಿ ಎಲ್ಲರೂ ಆ ಒಂಟಿ ಮನೆ ಹೋಗೋ ದಾರಿ ಇರ್ತದಲ್ಲ, ಆ ಒಂಟಿ ಮನೆಗೆ ಹೋಗೋ ದಾರಿಯೊಳಗೆ ಎಲ್ಲ ಕಡೆ ನೋಡ್ತಾರೆ. ಹಾಗೆ ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಒಂದು ರಕ್ತದ ಕಣ ಕಾಣ್ತೈತೆ, ಒಂದು ಹನಿ ಕಾಣ್ತದ. ಅಂದ್ರೆ ಒಂದು ಎಲಿ
ಮೇಲೆಲ್ಲ ಬಿದ್ದಿರ್ತದಲ್ಲ. ಸೊ ಅಲ್ಲೆಲ್ಲ ಒಂಥರ ಹಸಿರು ಪ್ರದೇಶ, ಅದು ದಕ್ಷಿಣ ಕನ್ನಡ ಅಂದ್ರೆ ನೈಸರ್ಗಿಕ ತಾಣ. ಸೊ ಅಲ್ಲಿ ಒಂದು ಪ್ಲೇಸ್ ಒಳಗ ರಕ್ತ ಬಿದ್ದಿದ್ ಕಾಣಿಸ್ತದೆ. ಸೊ ಅವರೆಲ್ಲ ಏನ್ ಅನ್ಕೊಂತಾರೋ, ಹಿಂದೆ ಬರುವಂತ ಸ್ವಲ್ಪ ಮಂದಿ ಇರ್ತಾರಲ್ಲ, ಹುಡುಕ್ತಿರ್ತಾರ ಆ ಮಗುನ ಎಲ್ಲ ಹೇಳ್ತಾರಲ್ಲ ಅವರಪ್ಪ, ಹುಡುಕ್ತಿರ್ತಾರ. ಅವ್ರೇನಂತಾರೆ, ಏನಾದ್ರು ಚಿರತೆಗಿರ್ತೆ ತಿಂದೈತೇನು, ಹಂದಿ ಗಿಂದಿ ತಿಂದೈತೇನು ಅಂತ ಹೇಳಿ ಈ ರೀತಿ ಏನೇನೋ ಗುಂಪುಗಳ ಮಾತುಗಳು ಬರ್ತಾ ಇರ್ತಾವ. ಸೊ ಈ ತಂದೆ ಮತ್ತು ಅವ್ರ ಹಿಂಬಲಿಗರು ಬಳಗದವ್ರು ಇರ್ತಾರಲ್ಲ, ಆ ರಕ್ತ ಎಲ್ಲೆಲ್ಲಿ ಬಿದ್ದಿರ್ತೈತಲ್ಲ ಅದ್ರ ಹಿಂದೆ ಹಿಂಬಾಲಿಸ್ಕೊಂತ ಹೋಗ್ತಾರೆ. ಹೋಗ್ತಾ 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 ಒಂದು ದೊಡ್ಡ ಬಾವಿ, ಅಂದ್ರೆ ಒಂದು 10 ಅಡಿ ಆಳ ಇರುವಂತಹ ಬಾವಿ ಅದು. ಆ ಬಾವಿ ಅಂದ್ರೆ ಕುಡಿಯೋ ಯೋಗ್ಯ ಇರಂಗಿಲ್ಲ. ಯಾಕಂತಂದ್ರೆ ಅದರಲ್ಲಿ ಗಲೀಜು ವಸ್ತುಗಳು ಅಥವಾ ಮಣ್ಣು ಈ ರೀತಿ ಎಲ್ಲ ಸೇರ್ಬಿಟ್ಟು ಆ ನೀರು ಹಾಳಾಗಿರ್ತದೆ. ಸೊ ಆ ಒಂದು ಬಾವಿ ಕಡೆ ಆ ರಕ್ತ ಅಲ್ಲಿ ಕಂಪ್ಲೀಟ್ ಆಗ್ತೈತಿ, ಮುಗಿತೈತಿ. ಸೊ ಇದನ್ನೆಲ್ಲ ಕಂಡು ಅವ್ರ ಅಪ್ಪ ಅಮ್ಮ ಕಕ್ಕಾಬಿಕ್ಕಿ ಆಗಿ ಪೊಲೀಸರನ್ನ ಕರೆಸ್ತಾರೆ. ಪೊಲೀಸರನ್ನ ಕರೆಸಿದ ತಕ್ಷಣ ಹಿಂಗಾಯ್ತು ನಡೆದ ಘಟನೆ ಅಂತ ಹೇಳಿ ಪೊಲೀಸರಿಗೆ ಹೇಳಿದ ತಕ್ಷಣ ಅವರು ನೀರಲ್ಲಿ ಏನ್ ಬಿದ್ದಿತ್ತ, ಮಗು ಬಿದ್ದಾನ ಅಥವಾ ಏನಾರು ಆಯ್ತಾ ಅಂತ ಹೇಳಿ ಹಂಗೆ ಊಹೆ ಮೇರೆಗೆ ತಂದಿರ್ತಾರೆ. ಅನ್ಕೊಂಡಿದ್ದಂಗನ ಅಲ್ಲಿ ಆ ಒಂದು ಸುಮಂತನ ದೇಹ ಸಿಗ್ತೈತಿ, ಸತ್ತ ದೇಹ ಸಿಗ್ತೈತಿ. ಸಿಕ್ಕ ಮೇಲೆ ಆ ಒಂದು ದೇಹನ ಎತ್ತಿದ್ಮೇಲೆ ಆತನ ತಲೆಯ ಮುಂಭಾಗ ಮತ್ತೆ ಹಿಂಭಾಗ ಈ ಎರಡೂ ಭಾಗಕ್ಕ ಹೊಡೆತ ಬಿದ್ದಿರ್ತೈತಿ. ಒಂದು ಭಾರಿ ವಜ್ಜ ಇರುವಂತ ಸಾಮಾನು ತಗೊಂಡು ತಲೆಗೆ ಹೊಡೆದಿರ್ತಾರೆ. ಅದು ಹೊಡೆದಿದ್ದೋ ಬಿದ್ದಿದ್ದೋ ಯಾವುದೇ ರೀತಿ ಇದು ಇಲ್ಲ, ಏನೋ ಪ್ರೂಫ್ ಇಲ್ಲ. ಆದ್ರ ಇಲ್ಲಿ ಊರ್ ಮಂದಿ ಏನ್ ಹೇಳತ್ತಾರು, ಇಲ್ಲ ಯಾವ್ದೋ ಚಿರತೆ ಕಡ್ದಿರ್ಬಹುದು ಅಥವಾ ಹಂದಿ ಕಡ್ದು. ನೋಡ್ರಿ, ಯಾವುದೇ ಒಂದು ಪ್ರಾಣಿ ನಮ್ಮ ಮೇಲೆ ಹಲ್ಲೆ ಮಾಡಕತ್ತಾಗ ಅದರ ಉಗುರುಗಳಿಂದ ನಮ್ಮ ದೇಹ ಪರಿಸ್ತೈತದ. ಸೊ ಪರಿಚಯದ ಸಂದರ್ಭದೊಳಗೆ ದೇಹದೊಳಗೆ ಗಾಯ ಆಗುವುದು ಸಾಮಾನ್ಯ. ಸೊ ಆ ಒಂದು ಗಾಯ ಆ ದೇಹದಲ್ಲಿ ಇರ್ಲೇ ಇಲ್ಲ, ಯಾವುದು ಸುಮಂತನ ದೇಹದೊಳಗೆ ಇರ್ಲೇ ಇಲ್ಲ. ಸೊ ಇಲ್ಲಿ ಪೊಲೀಸರು ಆ ಒಂದು ಮಗುನ ಶವ ಇರ್ತದಲ್ಲ ಅದಕ್ಕೆ ಸಾಮಾನ್ಯ ಸಾವು ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಆಮೇಲೆ ಅವ್ರ ಮನೆಯವ್ರು ಏನ್ ಮಾಡ್ತಾರೆ, ಇಲ್ಲ ಇದ್ರ ಮರಣೋತ್ತರ ಪರೀಕ್ಷೆ ಕಳಿಸ್ಬೇಕು, ನನ್ನ ಮಗನ ಸಾವಾಗಿಲ್ಲ ಮರ್ಡರ್ ಆಗಿತ್ತು ಅಂತ ಹೇಳಿ ಅವ್ರ ಮನೆಯವರು ಒತ್ತಾಯಿಸಿದಾಗ ಪೊಲೀಸರು ಏನ್ ಮಾಡ್ತಾರೆ, ಆ ಒಂದು ಮಗುನ ಮರಣೋತ್ತರ ಪರೀಕ್ಷೆ ಕಳಿಸ್ತಾರೆ. ಸೊ ಕಳಿಸಿದಾಗ ಆ ಒಂದು ರಿಪೋರ್ಟ್ ಒಳಗ ಹೌದು ಈ ಮಗುವಿನ ಹತ್ಯೆ ಆಗದ ಅಂದ್ರೆ ಕೊಲೆ ಮಾಡ್ಯಾರ ಯಾರು ಅಂತ ಹೇಳಿ ಬರ್ತೈತೆ. ಸೊ ಇದರಿಂದ ಮತ್ತೊಂದ್ಸಲ ಆ ಬಾವಿ ಕಡೆ ಬರ್ತಾರೆ. ಆ ಬಾವಿ ಕಡೆ ಬಂದು ಮತ್ತೇನಾದ್ರು ಐತ ವಸ್ತು ಅಂತ ಹೇಳಿ ನೋಡಿದಾಗ ಅಲ್ಲಿ ಒಂದು ಚಾಕು ತರ ಸಿಗ್ತೈತೆ. ಅಂದ್ರೆ ಸಲಿಕೆ ಅಂತ ಗೊತ್ತಾ, ನಮ್ ಕಡೆ ಸಲಿಕೆ ಅಂತ ಹೇಳ್ತಾರೆ, ಸಲಿಕೆ ತರ ಒಂದು ವಸ್ತು ಸಿಗ್ತೈತೆ ಅಲ್ಲಿ. ಆ ವಸ್ತು ಮತ್ತು ಆ ಒಂದು ಬಾವಿ ಹತ್ರ ಇರುವಂತ ಒಂದು ಸಣ್ಣ ಮನೆ, ಈಗ ನೋಡ್ರಿ ಪಂಪ್ಸೆಟ್ ಎಲ್ಲ ಇಡಾಕ ಒಂದು ರೂಮ್ ಗತೆ ಮಾಡಿರ್ತಾರಲ್ಲ, ಆ ತರ ಪಂಪ್ಸೆಟ್ ಇರುವಂತ ರೂಮ್ ಕಡೆ ಎಲ್ಲ ಹೋಗ್ತಾರೆ. ಯಾಕಂತಂದ್ರೆ ಅಲ್ಲೇ ಏನೋ ಆಗೈತಿ ಅಂತ ಹೇಳಿ ಪೊಲೀಸರು ಊಹೆ ಮಾಡಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡ್ತಾರ, ಅಂತದ್ದೇನೂ ಸಿಕ್ಕೇ ಇಲ್ಲ. ಯಾವುದೇ ರೀತಿ ಏನು ಪ್ರೂಫ್ ಆಗ್ಲಿ, ಯಾವುದೇ ರೀತಿ ಎವಿಡೆನ್ಸ್ ಆಗ್ಲಿ ಯಾವ್ದು ಸಿಕ್ಕಿಲ್ಲ ಅವರಿಗೆ. ಸೊ ಸಿಗದೆ ಇರುವಂತ ಸ್ಥಳಗಳು ಅವ್ರ ಫ್ರೆಂಡ್ಸ್, ಅವ್ರ ಫ್ಯಾಮಿಲಿಗೆ ಎಲ್ಲ ಕಡೆನೂ ಕೇಳ್ತಾರೆ ಏನು ಎಂತ ಅಂತ. ಒಳ್ಳೆ ಹುಡುಗ ಇದ್ದ, ಚುರುಕಿದ್ದ, ಅಂತದೇನು ಇರಲಿಲ್ಲ. ಅವರಪ್ಪ ಹೇಳ್ತಾನು, ನನ್ನ ಸಂಬಂಧದೊಳಗ, ನನ್ನ ಸಂಬಂಧಿಕರದೊಳಗ ನಮ್ಮ ಒಂದು ಕುಟುಂಬದ ಮೇಲೆ ಯಾರು ದ್ವೇಷ ಮಾಡಕ್ಕ ಸಾಧ್ಯ ಇಲ್ಲ ಅಂತ ಹೇಳಿ ಅವರಪ್ಪ ಖಡಾಖಂಡಿತವಾಗಿ ಹೇಳ್ತಾರೆ. ಅಂದ್ರೆ ಒಳ್ಳೆ ಸಂಸಾರಸ್ಥ ಕುಟುಂಬ. ಸೊ ಈ ತರ ಅವ್ರ ತಂದೆ ಹತ್ರ ಸ್ಟೇಟ್ಮೆಂಟ್ ತಗೋತಾರ, ಮನೆಯೊಳಗೆ ಎಲ್ಲರ ಹತ್ರನೂ ಸ್ಟೇಟ್ಮೆಂಟ್ ತಗೊಂತಾರೆ. ಎಲ್ಲ ತಗೊಂಡ್ಮೇಲೆ ಈಗ ಬರೋ ನಮಗೆಲ್ಲರಿಗೂ ಪ್ರಶ್ನೆ ಏನಪ್ಪಾ ಅಂತಂದ್ರ, ಈ ಮಗುನ ಕೊಲೆ ಮಾಡಕ್ಕೆ ಹೆಂಗ್ ಸಾಧ್ಯ, ಕೊಲೆ ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಹೇಳಿ ಬರೀ ಊಹೆ ಮೇರೆಗೆ ಇದಾವೆ. ಯಾಕಂತಂದ್ರೆ ದ್ವೇಷ ಬೆಳೆಯಕ ಆ ಏಜು ಅಲ್ಲ, ದ್ವೇಷ ಬೆಳೆಯಕ್ಕೆ. ಏನಾದ್ರು ಫ್ರೆಂಡ್ಸ್ ಗಳು ಏನಾದ್ರು ಹಲ್ಲೆ ಮಾಡಿದಾರ, ಫ್ರೆಂಡ್ಸ್ ಗಳನ್ನಂತೂ ಹೇಳಕ್ಕೆ ಆಗಲ್ಲ. ನಿಮ್ಮನ್ನ ಹೇಳಿದ ಇದಕ್ಕಿಂತ ಮುಂಚೆ ಪ್ರಾಣಿ ಏನಾದ್ರು ಹಲ್ಲೆ ಮಾಡಿದ್ದೇ ಆಗಿದ್ರೆ ಆತನ ದೇಹದ ಮೇಲೆ ಉಗುರುಗಳ ಒಂದು ಗುರುತಿರ್ತಿತ್ತ. ಸೊ ಇಲ್ಲಿ ಒಂದು ಬರೋ ಪ್ರಶ್ನೆ ನನಗ್ ಪರ್ಸನಲಿ ಆಗಿ ನನಗ್ ಈ ಒಂದು ಇನ್ವೆಸ್ಟಿಗೇಷನ್ ಒಳಗ ಏನ್ ಬಂದಿತ್ತಪ್ಪ ಅಂದ್ರ, ಆ ಒಂದು ಜಾಗದಲ್ಲಿ ಏನೋ ಆಗ್ಬಾರ್ದು ಆಗ್ತಾ ಇತ್ತು. ಅದು ಒಂದು ಪುರುಷ ಸ್ತ್ರೀಯರ ಸಂಬಂಧ ಇರಬಹುದು ಅಥವಾ ಒಂದು ವ್ಯಾವಹಾರಿಕ ಸಂಬಂಧ ಇರಬಹುದು, ಯಾರೋ ಯಾರಿಗೂ ಹೊಡಿತಾ ಇರಬಹುದು. ಈ ಒಂದು ವಿಷಯನ, ಈ ಒಂದು ದೃಷ್ಟಿನ ನೋಡಿದ ತಕ್ಷಣ ಈ ವ್ಯಕ್ತಿಯನ್ನ ನೋಡಿದ ತಕ್ಷಣ ಎಲ್ಲಿ ಬಂದು ಹೇಳ್ತಾನೋ ಅನ್ನೋ ಕಾರಣಕ್ಕೆ ಇವ್ನು ಕೊಲೆ ಮಾಡಿದಾನೇನೋ ಅನ್ನೋ ಪ್ರಶ್ನೆ ನನ್ನ ಮಗುವಿನ ಮೇಲೆ ಹಲ್ಲೆ ಮಾಡಿರುವಂತ ಅಪರಾಧಿ ಈ ಒಂದು ಸಮಾಜದೊಳಗೆ ಇರಕ್ ಅರ್ಹನೇ. ಈಗ ಬೇಗ ಅಪರಾಧಿ ಸಿಗ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರೇ ಮಾಡ್ಕೊಂತೀನಿ. ಸೊ ನೀವು ಕೂಡ ನಿಮಗೆ ಏನಾದರೂ ಈ ಒಂದು ಕೊಲೆಯ ಬಗ್ಗೆ ನಿಮಗೇನಾದ್ರೂ ಅನಿಸಿಕೆ ಇದ್ರೆ ನೀವು ನನಗೆ ಕಮೆಂಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವಾಗ ಈ ಒಂದು ಸುಮಂತನ ಸಾವಿನ ಊಹೆ ಏನು, ನಿಮ್ಮ ಮನಸ್ಸಲ್ಲಿ ಹುಟ್ಟೋ ಪ್ರಶ್ನೆ ಏನು ಅನ್ನೋದ್ರ ಬಗ್ಗೆ ನನಗೆ ನೀವು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.